ನಮಸ್ತೆ ವೀಕ್ಷಕರ, ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋದು. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು. ನನ್ನನ್ನು ನೋಡಲು ಶಿವ ಬಂದ, ಮನೆ ಹೊರಗಿತ್ತ ನನ್ನ ಕಂದ. ಶಿವನು ನುಗ್ಗಿದ ದಾವಡಿ ಗಂಗೆ ಸೇರಿಸಲು, ಮಗನು ತಡೆದ ತಾಯಿಯ ವಾಕ್ಯ ಪಾಲಿಸಲು. ಉರಿ ಉರಿಯಾದರು ಮುಕ್ಕಣ್ಣ, ಜಕ್ಕನು ಮಣ್ಣಿನ ಈ ಚಿನ್ನ. ಕೋಪವೆಂದರೆ ಏನೆಂದು ರುದ್ರ ತೋರಿಸಿದ, ಶೂಲದಿಂದ ಬಾಲನ ಶಿರವ ಛೇದಿಸಿದ. ಕರುಳಿನ ಕೂಗು ಸಿಡಿಲಾಗಿ ಅತ್ತೆನು ನಾನು ಮಳೆಯಾಗಿ. ಒಂದು ಆನೆಯ ತಲೆಯ ಛೇದಿಸಿ ತಂದು ಮಗನಿಗೆ ಧ್ವಜಮುಖ ಎಂದನು. ಶಶಿಯ ಶಪಿಸಿದ ಕಥೆಯ ಹೇಳಿ ಗೌರಮ್ಮ, ತನುವಿನ ತನೆಯ ಶಶಿಯ ಶಪಿಸಿದ ಕಥೆಯ ಹೇಳಿ ಗೌರಮ್ಮ. ಜೈ ಗೌರಮ್ಮ ದೇವಿಗೆ, ಜೈ ಗೌರಮ್ಮ ದೇವಿಗೆ, ಜೈ ಗೌರಮ್ಮ ದೇವಿಗೆ. ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ದ್ರಾಕ್ಷಾಯಣಿ ನಮೋಸ್ತೆ. ಇತಿಹಾಸ ಪ್ರಸಿದ್ಧ ಬೊಮ್ಮಳಾಪುರ ಸುಕ್ಷೇತ್ರವು ಸಾಕ್ಷಾತ್ ಗೌರಮ್ಮನವರ ಒಂದು ಕೈಲಾಸ ಅಂತ ಹೆಸರುವಾಸಿಯಾಗಿದೆ. ಪುರಾತನ ಕಾಲದಲ್ಲಿ ಶ್ರೀ ಗೌರಿ ದೇವಿಯರು ನಮ್ಮ ಗ್ರಾಮಕ್ಕೆ ಬಂದು ನೆಲೆಸಿದಂತಹ ಸುಕ್ಷೇತ್ರ ಇದಾಗಿದೆ. ಹಿಂದೆ 771 ಮಂದಿ ಶಿವಶರಣರಿದ್ದಂತಹ ಗ್ರಾಮ ಇದಾಗಿದ್ದು, 101 ನೀಲವೃಕ್ಷ, 101 ಕೆರೆ, 101 ಬಾವಿ, 101 ಕುಂಟೆ, ಹಾಲು ಬಾವಿ, ನೀರು ಬಾವಿ ಇದ್ದಂತಹ ಸುಕ್ಷೇತ್ರ ಇದಾಗಿದ್ದು, ಇಲ್ಲಿ ಪುರಾತನ ಕಾಲದಲ್ಲಿ ಗೌರಮ್ಮನವರು ಸಾಕ್ಷಾತ್ ಬಂದು ನೆಲೆಸಿದಂತಹ ಸುಕ್ಷೇತ್ರ ಇದಾಗಿದ್ದು, ಈಗ ಕಲಿಯುಗದಲ್ಲಿ 1 ತಿಂಗಳ ಕಾಲ ನಮ್ಮ ಗ್ರಾಮಕ್ಕೆ ಗೌರಮ್ಮನವರನ್ನು ಕರೆತಂದು ಇಲ್ಲಿ ವಿಜೃಂಭಣೆಯಿಂದ 1 ತಿಂಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಆಚರಿಸಿ ಕೊನೆಯ 4 ದಿವಸ ವಿಶೇಷವಾಗಿ ಜಾತ್ರೆಯನ್ನು ಮಾಡಿ ಲಕ್ಷಾಂತರ ಒಂದು ಭಕ್ತಾದಿಗಳ ಮೂಲಕ ಗೌರಮ್ಮನವರನ್ನು ಕೈಲಾಸವಾಸಕ್ಕೆ ಪ್ರವೇಶಿಸಲಾಗುತ್ತದೆ. ಸಹ ಕೊನೆಯ 4 ದಿವಸ ಜಾತ್ರಾ ಮಹೋತ್ಸವವನ್ನು ಬೊಮ್ಮಳಾಪುರ ಗ್ರಾಮಸ್ಥರ ಸಮ್ಮುಖದಲ್ಲಿ ಆಚರಿಸುತ್ತಿದ್ದೇವೆ. ಎಲ್ಲ ಭಕ್ತಾದಿಗಳು ಸಹ, ಸುತ್ತಮುತ್ತಲಿನ ಗ್ರಾಮಸ್ಥರು, ಎಲ್ಲ ನಾಡಿನ ಸಮಸ್ತ ಭಕ್ತರು ಸಹ ಗೌರಮ್ಮನವರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯವರ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ ನಮಸ್ತೆ. ಇವತ್ತು ನಾವಿಲ್ಲಿ ಹೇಗೀಗ ಏನು ಬೊಮ್ಮಳಾಪುರ ಅಂತೇಳಿ ನಾವು ಕರಿತೇವೆ, ಇದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ದೇವಸ್ಥಾನ ಆಗಿರ್ತದೆ. ಈ ಹಿಂದೆ ಈ ಒಂದು ಪವಿತ್ರ ಸ್ಥಳವನ್ನು ಕೈಲಾಸ ನಗರಿ ಅಂತೇಳಿ ಕರಿತಾ ಇದ್ದರು. ಇದು ಸಾಕಷ್ಟು ಶತಮಾನಗಳ ಹಿಂದಿನಿಂದಲೂ ಈ ಒಂದು ಪುಣ್ಯಕ್ಷೇತ್ರವಾಗಿ ಸಾಕಷ್ಟು ಮಠ ಮಾನ್ಯಗಳನ್ನು ಹೊಂದಿದ್ದು. ಬೊಮ್ಮಳಾಪುರದ ಇತಿಹಾಸ ಏನಂತ ಹೇಳಿದ್ರೆ, ಇಲ್ಲಿ 101 ಕೆರೆ, 101 ಬಾವಿ, 101 ದೇವಸ್ಥಾನ, 101 ಕುಂಟೆ, ಈಗ ಇದರದೇ ಆದಂಥ ಒಂದು ವಿಶಿಷ್ಟವಾದ ವಿಭಿನ್ನವಾದ 101 ಬಿಲ್ಲೋಪತ್ರೆ ಮರ, ಈ ರೀತಿಯಾಗಿ ವಿಶಿಷ್ಟವಾದ ವಿಭಿನ್ನವಾದ ಐತಿಹಾಸಿಕ ಒಂದು ಇತಿಹಾಸವನ್ನು ಹೊಂದಿರ್ತದೆ. ಇಲ್ಲಿ ತಾಯಿ ಗೌರಮ್ಮ ದೇವಿ ಪ್ರತಿ ವರ್ಷವೂ ಅಕ್ಟೋಬರ್ 10ನೇ ತಾರೀಕು ಜಾತ್ರೆ ನಡೀತದೆ. ಆ ಜಾತ್ರೆಗೆ ಆನೇಕಲ್ ಸುತ್ತಮುತ್ತ ಇರ್ಬೋದು, ಡೆಕ್ನಿಕೋಟೆ, ಹೊಸೂರು, ಕರ್ನಾಟಕದಾದ್ಯಂತ, ತಮಿಳುನಾಡಿನಾದ್ಯಂತ ಸಾಕಷ್ಟು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಇಲ್ಲಿನ ಒಂದು ವಿಶೇಷ ಏನಂತ ಹೇಳಿದ್ರೆ, ಆ ತಾಯಿ ಹತ್ರ ತಮ್ಮ ಕೋರಿಕೆಯನ್ನು ಅವರು ಕೇಳಿಕೊಂಡಾಗ
ಅದು ಈಡೇರಿರ್ತಕ್ಕಂಥದ್ದು, ಸಾಕಷ್ಟು ಭಕ್ತಾದಿಗಳಿಗೆ ಅದು ಫಲ ನೀಡಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಜಾತ್ರೆ ಟೈಮಲ್ಲಿ ನೀವು ನೋಡ್ಬೋದು, ಸುಮಾರು ಲಕ್ಷಾಂತರ ಭಕ್ತಾದಿಗಳು ಬಂದು ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸ್ತಾರೆ. ಹಾಗಾಗಿ ಈ ದೇವಿಯ ಮಹಾತ್ಮೆ, ಈ ದೇವಿಯ ಒಂದು ಹಿರಿಮೆ ಗರಿಮೆ ಈ ನಮ್ಮ ಎರಡೂ ರಾಜ್ಯಗಳಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತದೆ. ಈ ದೇವಸ್ಥಾನಕ್ಕೂ ಅಷ್ಟೇನೆ ಸುಮಾರು ಶತಮಾನಗಳ ಇತಿಹಾಸ ಇರ್ತದೆ. ಆ ಶತಮಾನಗಳು ಉರುಳ್ದಂಗೆನೇ ಈ ದೇವಸ್ಥಾನವನ್ನು ನವೀಕರಣ ಮಾಡ್ತಾ ಈಗ ತಾವು ನೋಡ್ಬೋದು ದೇವಸ್ಥಾನ ಮತ್ತು ಪ್ರಾಂಗಣ ಎಲ್ಲ ಭಾಳ ದೊಡ್ಡದಾಗಿ ಚೆನ್ನಾಗಿದೆ. ಹಾಗೆಯೇ ಪ್ರತಿ ಒಂದು ತಿಂಗಳ ಕಾಲ ಪ್ರತಿ ದಿವಸ ಇಲ್ಲಿ ಅನ್ನದಾನ, ಪೂಜಾ ಎಲ್ಲ ಒಂದು ಕೈಂಕರ್ಯಗಳು ನಡೀತಾ ಇರ್ತವೆ. ಹಾಗಾಗಿ ಈ ದೇವಿಯ ಮಹಾತ್ಮೆ ಭಾಳ ಪ್ರಸಿದ್ಧಿಯಾದದ್ದು. ಗುಮ್ಲಾಪುರ ಭಾಳ ಇತಿಹಾಸ ಗುಮ್ಲಾಪುರ ತವರು ಮನೆ ಆಗಿರ್ತದೆ ಗೌರಮ್ಮ ದೇವಿಗೆ. ಆ ಗೌರಮ್ಮ ದೇವಿ ಇಲ್ಲಿ ಒಂದು ತಿಂಗಳು ಇದ್ದು ತವರು ಮನೆಯಲ್ಲಿ ನಂತರ ಕೈಲಾಸಕ್ಕೆ ಒಂದು ಅವರಿಗೆ ಗಂಡನ ಮನೆಗೆ ಕಳಿಸ್ಕೊಡ್ತಕ್ಕಂಥ ಒಂದು ಆ ಒಂದು ಏನಿದೆಯಲ್ಲ ಒಂದು ಜಾತ್ರೆ ಮಹೋತ್ಸವ ಅದು ಭಾಳ ಸಂಭ್ರಮದಿಂದ ಹೆಚ್ಚಿನ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅವರು ಎಲ್ಲ ಈ ಒಂದು ದೇವಿಯ ಆಶೀರ್ವಾದವನ್ನು ಪಡೆದು ದೇವಿಗೆ ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗಂತ ಅರಿಕೆಗಳು, ತಮ್ಮ ಕೋರಿಕೆಯನ್ನು ಈಡೇರ್ತಕ್ಕ ಏನು ಅವ್ರೀಗ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ ಅದನ್ನು ನೆರವೇರಿರಲ್ಲ, ಈ ತಾಯಿ ದೇವ ದರ್ಶನ ಪಡೆದು ಆಶೀರ್ವಾದ ಪಡೆದು ಅಂಥ ಕೋರಿಕೆಗಳೆಲ್ಲ ನೆರವೇರ್ತದೆ. ಹಾಗಾಗಿ ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರವಾಗಿ ಈ ಒಂದು ದೇವಿ ಎಲ್ರಿಗೂ ವರವನ್ನು ನೀಡ್ತಕ್ಕಂಥ ದೇವಿಯಾಗಿರ್ತಾಳೆ ಅಂತೇಳಿ ನಾವು ಗ್ರಾಮಸ್ಥರಾಗಿ ಇಲ್ಲಿ ಬಂದ ಮೇಲೆ ನಿಮಗೆ ಒಳ್ಳೆಯದಾಗಿದೆಯಾ, ಏನು ಈ ಜಾಗದ ಒಂದು ಮಹತ್ವ, ಅದರಿಂದ ನಿಮಗೇನೇ ಅನುಕೂಲಗಳಾಗಿದೆ ಅದು ಸ್ವಲ್ಪ ನಮ್ಮ ಟಿ ವಿ ಚಾನಲ್ಗೆ ತಿಳಿಸ್ಕೊಡಿ, ನಮ್ಮ ಸಬ್ಸ್ಕ್ರೈಬರ್ಗೆ, ನಮ್ಮ ವ್ಯೂವರ್ಸ್ಗೆಲ್ಲ ತಿಳಿಸ್ಕೊಡಿ. 15 ವರ್ಷದಿಂದ ಬರ್ತಾ ಇದ್ದೀನಿ ನಾವು ಇಲ್ಲಿ. ಸೊ ನಾನು ಮದುವೆ ಆಗೋ ಮುಂಚೆ ನಮ್ಮ ಅಜ್ಜಿ ಕರ್ಕೊಂಡ್ಬರೋದು, ಮತ್ತು ನಾನು ಮದುವೆ ಆದಮೇಲೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗುಮ್ಲಾಪುರದಲ್ಲಿ ಒಂದು ಕತೆ ಅಂತ ಏನೋ ನಮ್ಮ ಅಜ್ಜಿ ಆಗ ಹೇಳೋರು, ಬಟ್ ಇಲ್ಲಿ ತುಂಬ ಪವರ್ಫುಲ್ ಇದೆ ತಾಯಿ. ಬಾಗ್ನೆ ಕೊಟ್ಟಿದ ತಕ್ಷಣ ನಾವಿಲ್ಲಿ ಬಂದು ಇಲ್ಲಿ ಕೊಡ್ತೀವಿ ತಾಯಿಗೆ, ಮಡ್ಲಕ್ಕಿ ಅಂತ ಅಂದ್ಬಿಟ್ಟು ಏನಿರ್ತೀವೋ ನಾವು ಅದನ್ನು ಕೊಡ್ತೀವಿ ಇಲ್ಲಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸರ್, ನೀವು ಇಲ್ಲಿ ಗೌರಮ್ಮನ ಈ ತಾಯಿ ದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 20 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಒಂದು 20 ವರ್ಷದಿಂದ ಬರ್ತಾ ಇದ್ದೀರಾ? ಹಾಗಾಗಿ ಇಲ್ಲಿ ನಿಮ್ಗೆ ಬಂದಾಗಿಂದ ಯಾವ ಥರ ಅನುಕೂಲ, ಯಾವ ಥರ ಅಂದರೆ ನಮಗೆ ಒಂದು ತವರ ನಮ್ಮ ಗೌರಮ್ಮ ಇದು ತವರು ಇದ್ದಂಗೆ ಗುಮ್ಲಾಪುರ ಅನ್ನೋದು ಅದು ದೊಡ್ಡವ್ರ ಆ ಕಾಲದಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾವು ಅದನ್ನು ಕೇಳಿದ್ವಿ ನಾವು. ಹಂಗಾಗಿ ನಾವು ಇದ್ರ ಬಗ್ಗೆ ಅಷ್ಟೊಂದು ನಮಗೆ ಇನ್ನೂ ತುಂಬ ಮಾಹಿತಿ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದವಾಗಿಂದ ನನಗೆ ತುಂಬ ಒಳ್ಳೆಯದಾಗ್ತದೆ.